ಹಾಯ್, ಸೆಕೆಂಡ್ PUC ಎಕ್ಸಾಮ್ 2026 ಇದರಲ್ಲಿ ಪಾಸಿಂಗ್ ಮಾರ್ಕ್ಸ್ ನ ರೂಲ್ಸ್ ಏನಿದೆ ಅದನ್ನ ಚೇಂಜ್ ಮಾಡಿದ್ರು. ಅದು ನಿಮಗೂ ಕೂಡ ಗೊತ್ತಿದೆ. ನಾನು ಮೊದಲು ಕೂಡ ಹೇಳಿದೆ, ಬಟ್ ಈಗ ಮತ್ತೊಮ್ಮೆ ಇದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೆಲವರು ಕೇಳಿದ್ರೆ ಅದಕ್ಕೋಸ್ಕರ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ವಿಷಯ ಅಂತ ಹೇಳಿದ್ರೆ ಸೆಕೆಂಡ್ PUC ಎಕ್ಸಾಮ್ 2026 ಇದರ ಪಾಸಿಂಗ್ ಪರ್ಸೆಂಟೇಜ್ ಏನಿದೆ ಅದನ್ನ ರಿಡ್ಯೂಸ್ ಮಾಡಿದ್ರು. ಹಿಂದಿನ ವರ್ಷಕ್ಕಿಂತ ಈ ವರ್ಷ ಪಾಸ್ ಆಗೋದು ಈಸಿ. ಹಿಂದಿನ ವರ್ಷ 35% ಇತ್ತು, ಈ ವರ್ಷ 33% ಇದೆ. 33% ಅಂತ ಹೇಳಿದ್ರೆ ಈಗ 600 ಮಾರ್ಕ್ಸ್ ನ ಎಕ್ಸಾಮ್ ಏನಾಗುತ್ತೆ, ಎಲ್ಲ ಸಬ್ಜೆಕ್ಟ್ ಸೇರಿಸಿ 6 ಸಬ್ಜೆಕ್ಟ್ ಸೇರಿಸಿ 600 ಮಾರ್ಕ್ಸ್ ಏನಿರುತ್ತೆ, ಆ 600ಗೆ 198 ಮಾರ್ಕ್ಸ್ ಅಷ್ಟು ತಗೊಂಡ್ರೆ 33% ಆಗತ್ತೆ. ಸೊ ಈ 33% ಆದರೆ ಅಂದ್ರೆ ನೀವು 600ಗೆ 198 ಮಾರ್ಕ್ಸ್ ನ ತೆಗೆದುಕೊಂಡಿದ್ರೆ ಎಲ್ಲ ಸಬ್ಜೆಕ್ಟ್ ಸೇರಿಸಿ, ಅಂತಹ ಸಂದರ್ಭದಲ್ಲಿ ನಿಮಗೆ ಯಾವುದೋ ಒಂದು ಅಥವಾ 2 ಸಬ್ಜೆಕ್ಟ್ಗೆ 80 ಮಾರ್ಕ್ಸ್ ನ ಎಕ್ಸಾಮ್ ಏನಿದೆ, 80 ಮಾರ್ಕ್ಸ್ಗೆ ನೀವು 24 ಮಾರ್ಕ್ಸ್ ತೆಗೆದುಕೊಂಡ್ರೂ ಕೂಡ ಪಾಸ್ ಆಗಿರ್ತೀರ. 24 ಅಥವಾ ಅದಕ್ಕಿಂತ ಜಾಸ್ತಿ ಮಾರ್ಕ್ಸ್ ಬಿದ್ರೆ 80ಕ್ಕೆ ನೀವು ಪಾಸ್. ಅದ್ರ ಜೊತೆಗೇನೆ ಈಗ 80 ಮಾರ್ಕ್ಸ್ ಎಕ್ಸಾಮ್ ಆಗುತ್ತೆ, 20 ಮಾರ್ಕ್ಸ್ ಇಂಟರ್ನಲ್ ಇರುತ್ತೆ. ಸೊ 80ಗೆ 24 ಮಾರ್ಕ್ಸ್ ಅನ್ನ ತೆಗೆದುಕೊಂಡು ಹಾಗೆ ಇಂಟರ್ನಲ್ ಅಲ್ಲಿ ಮಿನಿಮಮ್ ಒಂದು 6 ಮಾರ್ಕ್ಸ್ ಸಿಕ್ಕರೆ ಟೋಟಲ್ ಎಷ್ಟಾಯ್ತು ಹೇಳಿ, 30 ಆಯ್ತು. ಸೊ 100ಗೆ 30 ಮಾರ್ಕ್ಸ್ ಬಿದ್ರೆ ಪಾಸ್, ಆ ಸಬ್ಜೆಕ್ಟೇ ಪಾಸ್ ಆದ ರೀತಿ. ಅಂದ್ರೆ 80ಕ್ಕೆ ಮಿನಿಮಮ್ 24 ಮಾರ್ಕ್ಸ್ ಬಂದಿರಬೇಕು. ಅದೇ 100ಗೆ ಅಂದ್ರೆ ಇಂಟರ್ನಲ್ ಕೂಡ ಸೇರಿಸಿದಾಗ 30 ಅಥವಾ ಅದಕ್ಕಿಂತ ಜಾಸ್ತಿ ಮಾರ್ಕ್ಸ್ ಬಂದ್ರೆ ಅದರ ಜೊತೆಗೇನೆ 6 ಸಬ್ಜೆಕ್ಟ್ಗಳ ಮಾರ್ಕ್ಸ್ ಅನ್ನ ಆಡ್ ಮಾಡಿದಾಗ 600ಗೆ 198 ಮಾರ್ಕ್ಸ್ ಬಂದ್ರೆ ಓವರ್ ಆಲ್ ಆಗಿ ನೀವು ಪಾಸ್ ಆಗ್ತೀರಾ. ಓಕೆ, ಅದ್ರ ನಂತರ ಈಗ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಅವರ ವಿಷಯವನ್ನ ತುಂಬಾ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಯಾಕೆ ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗೆ ಇಂಟರ್ನಲ್ ಮಾರ್ಕ್ಸ್ ಇರಲ್ಲ, ಬಟ್ ಅವ್ರ ಎಕ್ಸಾಮ್ ಬರೆಯೋದು 80 ಮಾರ್ಕ್ಸ್ಗೆ, ನಮಗೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಇರ್ತಿ ಕೇಳ್ತಾ ಇದ್ರಿ. ಈಗ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಏನಿರ್ತಾರೆ ಅವರಿಗೆ 80ಕ್ಕೆ 28 ಮಾರ್ಕ್ಸ್ ಬಿದ್ರೆ ಅವರು ಪಾಸ್ ಆಗ್ತಾರೆ. ಯಾಕಂತ ಹೇಳಿದ್ರೆ ಇಂಟರ್ನಲ್ ಮಾರ್ಕ್ಸ್ ಇರಲ್ಲ, 80ಗೆ ಏನು ಮಾರ್ಕ್ಸ್ ಪಡೆದುಕೊಂಡಿರ್ತೀರಾ ಅದನ್ನೇ ಸ್ಕೇಲ್ ಅಪ್ ಮಾಡ್ತಾರೆ. ಈಗ ಕ್ಯಾಲ್ಕುಲೇಷನ್ ಮಾಡ್ಬೋದಲ್ವಾ, ಈಗ 50ಕ್ಕೆ ಒಬ್ಬ ಪರ್ಟಿಕ್ಯುಲರ್ ಸ್ಟೂಡೆಂಟ್ 40 ಮಾರ್ಕ್ಸ್ ತೆಗೆದುಕೊಂಡ್ರೆ, 50ಕ್ಕೆ 40 ಮಾರ್ಕ್ಸ್ ತೆಗೆದುಕೊಂಡ್ರೆ 100ಕ್ಕೆ ಎಷ್ಟಾಗುತ್ತೆ, 50 × 2 100 ಆಯ್ತು, 40 × 2 80 ಆಯ್ತು. ಹಾಗಿದ್ರೆ ಒಬ್ಬ ಸ್ಟೂಡೆಂಟ್ 50ಕ್ಕೆ 40 ತೆಗೆದುಕೊಂಡಿದ್ರೆ 100ಕ್ಕೆ 80 ತೆಗೆದುಕೊಂಡ್ರೆ ರೀತಿ. ಅದೇ ರೀತಿ ನೀವೇನು 80ಗೆ ಮಾರ್ಕ್ಸ್ ತೆಗೆದುಕೊಂಡಿರ್ತಾರೆ, 80ಕ್ಕೆ ಇಂತಿಷ್ಟು ಮಾರ್ಕ್ಸ್ ಅಂತ ಮಾರ್ಕ್ಸ್ ಬಂದಿರುತ್ತೆ, ಅದನ್ನ 100ಗೆ ಸ್ಕೇಲ್ ಅಪ್ ಮಾಡ್ತಾರೆ. ಸ್ಕೇಲ್ ಅಪ್ ಮಾಡಿ ನಿಮಗೆ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಓಕೆನಾ. ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗೆ ಇಂಟರ್ನಲ್ ಮಾರ್ಕ್ಸ್ ಇರಲ್ಲ, 80 ಮಾರ್ಕ್ಸ್ಗೆ ನೀವು ಪಡೆದುಕೊಂಡಂತಹ ಮಾರ್ಕ್ಸ್ ಅನ್ನ ಸ್ಕೇಲ್ ಅಪ್ ಮಾಡಿ ನಿಮ್ಗೆ ರಿಸಲ್ಟ್ ಅನ್ನ ಕೊಡ್ತಾರೆ. ನಂತರ ಈಗ ಪ್ರಾಕ್ಟಿಕಲ್ ಇರೋ ಸಬ್ಜೆಕ್ಟ್ಸ್ ಇದ್ದಾವೆ, ಫಿಸಿಕ್ಸ್ ಆಯ್ತು, ಕೆಮಿಸ್ಟ್ರಿ ಆಯ್ತು, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್. ಇವುಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ 70 ಮಾರ್ಕ್ಸ್ ನ ಎಕ್ಸಾಮ್ ಏನಿರೋದು ಥಿಯರಿ ಎಕ್ಸಾಮ್, ಆ 70ಗೆ ಮಿನಿಮಮ್ 21 ಮಾರ್ಕ್ಸ್ 21 ಮಾರ್ಕ್ಸ್ ಬರಬೇಕು. ಆ ಥಿಯರಿ ಎಕ್ಸಾಮ್ ಅಲ್ಲಿ ಈ 21 ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ಓಕೆನಾ. ಸೊ ಇದಿಷ್ಟು ವಿಷಯ ಆಗಿತ್ತು. ಮತ್ತು ಏನಾದರೂ ಡೌಟ್ ಇದ್ರೆ ಕಮೆಂಟ್ ತಿಳಿಸಿ. ನಮ್ಮ ವಾಟ್ಸಪ್ ಚಾನಲ್ ಇದೆ, ತಪ್ಪದೆ ಜಾಯ್ನ್ ಆಗೋ ಲಿಂಕ್ ಡಿಸ್ಕ್ರಿಪ್ಷನ್ ಅದರಲ್ಲಿ ಟಾಪ್ ನೋಟ್ಸ್ ಇರುತ್ತೆ. ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಇದೆ. ಸಿಗೋಣ. ಹಾಗಿದ್ರೆ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.